ಬಾಬಾ ಬುಡನ್ಗಿರಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಉದ್ದಕ್ಕೂ ಸಹ ಅದು ಅದರ ಸೌಹಾರ್ದ ಪರಂಪರೆಯನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಬಜರಂಗಳ ವಿಶ್ವ ಹಿಂದೂ ಪರಿಷತ್ ಇತ್ಯಾದಿ ಸಂಘಟನೆಗಳು ಏನು ಆಗಬೇಕು ಬಾಬಾ ಬುಡನ್ಗಿರಿಲಿ ಅಂತ ಬಯಸ್ತಾ ಇದ್ದಾರೋ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದನ್ನೇ ಮಾಡ್ತಾ ಇದೆ. ಆಗ ಕಾಂಗ್ರೆಸ್ ಪಕ್ಷದ ಸಚಿವರು ಅವರೇ ಸ್ವತಃ ಹೋಗಿ ಬಜರಂಗಳ ಮತ್ತು ವಿಶ್ವ ಹಿಂದೂ ಪರಿಷತ್ತು ಮಾಡ್ತಾ ಇದ್ದಂಥ ಯಜ್ಞ ಯಾಗಾದಿನಲ್ಲಿ ಹೋಗಿ ಕೂತ್ಕೊಂಡ್ಬಂದು ಸರ್ಕಾರದ ಅಧಿಕಾರಿ ನಾನು ನ್ಯೂಟ್ರಲ್ ಅಂತ ಹೇಳಿ ಇಲ್ಲಿ ತನಕ ಯಾವುದಾದ್ರೂ ಒಂದು ಧಾರ್ಮಿಕ ಪರಂಪರೆ ಯಾವ ರೀತಿಯಲ್ಲಿ ನಡ್ಕೊಂಡು ಬರ್ತಿತ್ತು ಅದನ್ನು ತನ್ನ ಶಕ್ತಿಯ ಮೇಲೆ ಬದಲಾಯಿಸ್ಬಿಡುವಂಥ ಕ್ರಮಗಳನ್ನು ಮಾಡೋಕ್ಕೆ ಶುರು ಮಾಡಿ ಹಸಿರು ಬಟ್ಟೆಯನ್ನು ಹಾಕೋದು ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇತ್ತು. ಈಗ ಅಂಥದ್ದೊಂದು ಹಸಿರು ಬಟ್ಟೆ ಹಾಕೋದಕ್ಕೆ ಬಿಟ್ಟಿಲ್ಲ. ಸ್ವತಃ ಶಾಖಾದ್ರಿ ಅವರಿಗೆ ಒಳಗಡೆ ಹೋಗಿ ಪೂಜೆ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಯಾವಾಗಾಗಿದೆ? ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದಂಥ ವಿದ್ಯಮಾನ ನಡೀತಿದೆ. ಈ ದೇಶದಲ್ಲಿ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದು ಮುಸ್ಲಿಮರ ಪರವಾಗಿ ನಿಲುವು ತೆಗೆದುಕೊಳ್ಳುತ್ತೆ, BJP ಸರ್ಕಾರ ಇದ್ದಾಗ ಅದು ಮುಸ್ಲಿಮರ ವಿರುದ್ಧ ನಿಲುವು ತೆಗೆದುಕೊಳ್ಳುತ್ತೆ ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಅದು ಮುಸ್ಲಿಮರ ಮಾತ್ರ ಅಲ್ಲ, ಈ ರಾಜ್ಯದ ಒಂದು ಸೌಹಾರ್ದ ಪರಂಪರೆಯ ವಿರುದ್ಧ ನಿಲುವು ತೆಗೆದುಕೊಳ್ತಾ ಇದೆ. ಇದು ನಡೀತಾ ಇರೋದು ಬಾಬಾ ಬುಡನ್ಗಿರಿಯಲ್ಲಿ. ಬಾಬಾ ಬುಡನ್ಗಿರಿ ನಿಮಗೆ ಗೊತ್ತಿದೆ, ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ಈ ರಾಜ್ಯದ ಎರಡನೇ ದೊಡ್ಡ ಗಿರಿಶೃಂಗ ಬಾಬಾ ಬುಡನ್ಗಿರಿ. ಮೊದಲನೇದು ಮುಳ್ಳಯ್ಯನಗಿರಿ. ಈ ಬಾಬಾ ಬುಡನ್ಗಿರಿಯ ವಿಚಾರ ಕಳೆದ 25-30 ವರ್ಷಗಳಿಂದ ಒಂದು ತೀವ್ರವಾದಂಥ ವಿವಾದಕ್ಕೆ ಗುರಿಯಾಗಿಸಲ್ಪಟ್ಟಂಥ ಒಂದು ಜಾಗ ಆಗಿದೆ. ಇದನ್ನು ದಕ್ಷಿಣದ ಅಯೋಧ್ಯೆ ಮಾಡ್ತೀವಿ ಅಂದರೆ ಅಲ್ಲಿರುವಂಥ ಸ್ಟ್ರಕ್ಚರು ರಚನೆ ಏನಿದೆ, ಒಂದು ಪೂಜಾ ಮಂದಿರ ಏನಿದೆ ಅದನ್ನು ಒಡೆದಾಕ್ತೀವಿ ಅಂತ ಕರ್ನಾಟಕದಲ್ಲಿ ಜನ ಏನು ಅಷ್ಟು ದೊಡ್ಡ ಕೋಮುವಾದಿ ಅಂತ ನೆನಪಿಟ್ಟುಕೊಳ್ಳದೇ ಇರತಕ್ಕಂಥ ಅನಂತಕುಮಾರ್ ಅವರು ಇದನ್ನು ಹೇಳಿದ್ರು. ಬೆಂಗಳೂರಿನ ಸಂಸದರಾಗಿದ್ದಂಥ ಕೇಂದ್ರ ಸಚಿವರಾಗಿದ್ದಂಥ ಅನಂತಕುಮಾರ್ ಅವರು ಈ ಮಾತನ್ನು 2000ನೇ ಇಸ್ವಿಯ ಆಸುಪಾಸಿನಲ್ಲಿ ಈ ಮಾತನ್ನು ಅವರು ಹೇಳಿದ್ರು. ಅಂಥ ಒಂದು ಬಾಬಾ ಬುಡನ್ಗಿರಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಉದ್ದಕ್ಕೂ ಸಹ ಅದು ಅದರ ಸೌಹಾರ್ದ ಪರಂಪರೆಯನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಪ್ರತಿ ಹಂತದಲ್ಲೂ ಕೂಡ ಅದರಲ್ಲಿ ಯಾರನ್ನು ನಾವು ಕೋಮುವಾದಿಗಳು ಅಂತ ಕರಿತಾ ಇದ್ದೀವಿ, ಬಜರಂಗಳ ವಿಶ್ವ ಹಿಂದೂ ಪರಿಷತ್ ಇತ್ಯಾದಿ ಸಂಘಟನೆಗಳು ಏನು ಆಗಬೇಕು ಬಾಬಾ ಬುಡನ್ಗಿರಿಲಿ ಅಂತ ಬಯಸ್ತಾ ಇದ್ದಾರೋ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದನ್ನೇ ಮಾಡ್ತಾ ಇದೆ. ಇಷ್ಟನ್ನೇ ಹೇಳಿದ್ರೆ ನಿಮಗಿದೇನು ಅಂತ ಅರ್ಥ ಆಗೋದಿಲ್ಲ. ಇದು ಅರ್ಥ ಆಗಬೇಕು ಅಂದರೆ ಸ್ವಲ್ಪ ನಾವು ಬಾಬಾ ಬುಡನ್ಗಿರಿಯ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು. ಬಾಬಾ ಬುಡನ್ಗಿರಿಯ ಬೆಟ್ಟದ ಮೇಲೆ ಒಂದು ಗುಹೆ ಇದೆ. ಆ ಗುಹೆಯಲ್ಲಿ ಬಾಬಾ ಬುಡನ್ ಮತ್ತು ಆತನ ಶಿಷ್ಯಂದಿರು ಅಂತ ಹೇಳ್ತಕ್ಕಂಥವರ ಸಮಾಧಿ ಇದೆ. ಅದಲ್ಲದೆ ಆ ಗುಹೆಯ ಒಂದು ಭಾಗದಲ್ಲಿ ಪಾದುಕೆಗಳಿವೆ ಮತ್ತು ಪಾದುಕೆಗಳಲ್ಲದೆ ಅಲ್ಲಿ ಪೂಜೆ ಮಾಡುವಂಥ ಇನ್ನಿತರ ಕೆಲವು ಸಲಕರಣೆಗಳು ಕೂಡ ಇವೆಲ್ಲ ಕೂಡ ಇದ್ದವು. ಆ ಜಾಗದಲ್ಲಿ ಬಾಬಾ ಬುಡನ್ ಇದ್ದರು ಮತ್ತು ದತ್ತಾತ್ರೇಯ ಇದ್ದರು ಅಂತ ಭಾವಿಸಲಾಗುತ್ತೆ. ಇನ್ಫ್ಯಾಕ್ಟ್ ಅಷ್ಟು ಮಾತ್ರ ಅಲ್ಲ, ಈ ಬಾಬಾ ಬುಡನ್ ಮತ್ತು ದತ್ತಾತ್ರೇಯ ಅಂತ ಹೇಳಲ್ಪಡುವವರು ಇಬ್ಬರು ಬೇರೆ ಬೇರೆಯವರು ಇದ್ರ ಅಥವಾ ಒಂದೇ ವ್ಯಕ್ತಿಯನ್ನು ಬೇರೆ ಬೇರೆ ಸಮುದಾಯಗಳು ಬೇರೆ ಬೇರೆ ಹೆಸರಿನಲ್ಲಿ ಕರೀತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಅಷ್ಟು ಸ್ಪಷ್ಟವಾದಂಥ ಒಂದು ಪುರಾವೆಗಳೇನು ಇಲ್ಲ. ಹಾಗೆ ನೋಡಿದ್ರೆ ಬಾಬಾ ಬುಡನ್ಗಿರಿ ಒಂದೇ ಅಲ್ಲ, ಈ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಒಂದೇ ವ್ಯಕ್ತಿಯನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಆರಾಧಿಸ್ತಕ್ಕಂಥ, ಅಂದರೆ ಕೆಲವರು ಹಿಂದೂ ಪರಂಪರೆಗೆ ಸೇರಿದವರು ಅಂತ ಅಥವಾ ಮುಸ್ಲಿಂ ಪರಂಪರೆಗೆ ಅಂತ ಸೇರಿದವರು ಅಂತ ಹೇಳಿ ಆರಾಧಿಸ್ತಕ್ಕಂಥ ಉದಾಹರಣೆಗಳು ಸಿಕ್ಕಾಬಟ್ಟೆ ಇದೆ. ಆ ವಿಚಾರಕ್ಕೆ ನಾನು ಹೋಗಲ್ಲ, ಅದು ಇನ್ಯಾವಾಗಾದರೂ ನಾವು ಚರ್ಚೆ ಮಾಡ್ಬೋದು. ಆದರೆ ಇಲ್ಲಿ ಬಾಬಾ ಬುಡನ್ಗಿರಿನಲ್ಲಿ ಈ ರೀತಿಯಾದಂಥ ಒಂದು ವಿಶಿಷ್ಟವಾದಂಥ ಪರಂಪರೆ ಇರೋದು ಮತ್ತು ಇದ್ದಿದ್ದು ನಿಜ. ಅಷ್ಟು ಮಾತ್ರ ಅಲ್ಲ, ಇದ್ರ ಬಗ್ಗೆ ಒಂದು ತುಂಬ ಮಹತ್ವದ ಪುಸ್ತಕ ಬಂದಿದೆ, ಬೆಂಕಿಯಾಗಲೊಲ್ಲದ ಬೆಳಕು ಅಂತ ಆ ಪುಸ್ತಕದ ಹೆಸರು. ಆ ಪುಸ್ತಕ ಸಾಧ್ಯ ಆದರೆ ನೀವು ಓದಿ. ಅದರಲ್ಲಿ ಅದನ್ನು ಓದಿದ್ರೆ ನಮಗೇನು ಅನಿಸುತ್ತೆ ಅಂತಂದರೆ ಇದರಲ್ಲಿ ಒಂದು ಹಿಂದೂ ಮತ್ತು ಮುಸ್ಲಿಮರ ಸೌಹಾರ್ದ ಪರಂಪರೆ ಇದೆ ಅಂತ ಹೇಳಿದ್ರು ಕೂಡ ಅದಷ್ಟು ಸರಿ ಹೋಗೋದಿಲ್ಲ. ಬದಲಿಗೆ ಅದು ಹಿಂದೂವೂ ಅಲ್ಲದ ಮುಸ್ಲಿಮ್ರೂ ಅಲ್ಲದ ಅಥವಾ ಹಿಂದೂ ಮುಸ್ಲಿಂ ಎರಡೂ ಸೇರಿರ್ತಕ್ಕಂಥ ತನ್ನದೇ ಆದಂಥ ಒಂದು ವಿಶಿಷ್ಟವಾದಂಥ ಭಕ್ತಿ ಪರಂಪರೆ ಅಲ್ಲಿ ನಮಗೆ ಕಾಣಿಸ್ತದೆ. ಅದರಲ್ಲೂ ಜನಸಾಮಾನ್ಯರು ತಮ್ಮ ನೋವಿಗೆ ಸಂಕಷ್ಟಕ್ಕೆ ನಮಗೆ ಆಸರೆ ಆಗಬಹುದಾಗಿರ್ತಕ್ಕಂಥ ಒಂದು ದೈವ ಅಲ್ಲಿದೆ ಅಂತ ಭಾವಿಸಿದ್ದಾರೆ. ಅದನ್ನು ಯಾವ ಹೆಸರಿನಲ್ಲಿ ಕರೆದ್ರೂ ಅವ್ರಿಗೆ ಅಂಥ ದೊಡ್ಡದೇನು ಸಮಸ್ಯೆ ಇಲ್ಲ. ಇಂಥ ಜಾಗದಲ್ಲಿ ಒಂದು ಉರುಸು ಅನೂಚಾನವಾಗಿ ನಡ್ಕೊಂಡು ಬರ್ತಿತ್ತು. ಉರುಸು ಅನ್ನೋದು ದರ್ಗಾದಲ್ಲಿ ನಡೀತದೆ ಅಂತ ನಿಮಗೆ ಗೊತ್ತಿದೆ ಮತ್ತು ಅದಕ್ಕೆ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರೂ ಕೂಡ ಅದಕ್ಕೆ ನಡ್ಕೊಂಡು ಬರ್ತಾಯಿದ್ರು. ಯಾವುದೇ ರೀತಿಯಾದಂಥ ಒಂದು ತಗಾದೆ ಜಗಳ ಅಲ್ಲಿ ಏನು ಇರಲಿಲ್ಲ. ಜಗಳ ಯಾವಾಗ ಶುರುವಾಯಿತು ಅಥವಾ ಏನಾದರೂ ತಗಾದೆ ಯಾವಾಗ ಶುರುವಾಯಿತು ಅಂತ ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ.
ಅಲ್ಲಿ ಅಂಥ ಒಂದು ತಗಾದೆ ಶುರುವಾಗಿದ್ದು ಯಾವಾಗ ಅಂತಂದರೆ, ಸರ್ಕಾರ ಮುಜರಾಯಿ ಇಲಾಖೆ ಮಾತ್ರ ಹೊಂದಿತ್ತು ಮುಂಚೆ, ಆಮೇಲೆ ವಕ್ಫ್ ಬೋರ್ಡ್ ಅಂತ ಒಂದನ್ನು ರೂಪಿಸ್ತು. ಈ ವಕ್ಫ್ ಬೋರ್ಡ್ ಅಂತ ರೂಪಿಸಿದಾಗ ಈ ರಾಜ್ಯದಲ್ಲಿರ್ತಕ್ಕಂಥ ಮುಸ್ಲಿಮರಿಗೆ ಸೇರಿದಂಥ ಪ್ರಾರ್ಥನಾ ಮಂದಿರಗಳನ್ನು ವಕ್ಫ್ ಬೋರ್ಡ್ ಅಡಿಯಲ್ಲಿ ತರುವಂಥ ಕೆಲಸ ಶುರುವಾಯಿತು. ಆಗ ಈ ಬಾಬಾ ಬುಡನ್ಗಿರಿ ದರ್ಗಾವನ್ನು ಕೂಡ ವಕ್ಫ್ ಬೋರ್ಡ್ಗೆ ಸೇರಿಸಿದಾಗ ಈ ದರ್ಗಾದ ಮೇಲುಸ್ತುವಾರಿ ಹೊಂದಿದ್ದಂಥ ಸಜ್ಜಾದೆ ನಶೀನ್, ಶಾಖಾದ್ರಿ ಅಂತ ಏನು ಕರೀತಾರೆ, ಅವರು ಹೋಗಿ ಕೋರ್ಟ್ಗೆ ಹೋದರು. ಕೋರ್ಟ್ಗೆ ಹೋಗಿ ಹೇಳಿದ್ರು, ಇದನ್ನು ನೀವು ಮುಸ್ಲಿಮರಿಗೆ ಮಾತ್ರ ಸೇರಿರ್ತಕ್ಕಂಥ ಪೂಜಾ ಮಂದಿರ ಅಂತ ಪರಿಗಣಿಸೋಕ್ಕಾಗಲ್ಲ, ಹಾಗಾಗಿ ಇದನ್ನು ವಕ್ಫ್ ಬೋರ್ಡ್ಗೆ ಸೇರಿಸಬಾರ್ದು, ಇದು ಮುಜರಾಯಿ ಇಲಾಖೆ ಅಡಿಯಲ್ಲೇ ಇರಬೇಕು ಅಂತ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಸಜ್ಜಾದೆ ನಶೀನ್, ಶಾಖಾದ್ರಿ ಅವರು ಕೋರ್ಟ್ಗೆ ಹೋದರು. ಕೋರ್ಟು ಅದನ್ನು ಒಪ್ಪಿ ಇದಾದಮೇಲೆ ನಂತರದಲ್ಲಿ ಇದೆಲ್ಲ ಆದಮೇಲೆ ಕೋರ್ಟಲ್ಲಿ ಒಂದು ಕೇಸು ಕೂಡ ಆಯಿತು. ಆ ಕೇಸಿನ ಪ್ರಕಾರ ಇಲ್ಲಿ ಯಾವ ರೀತಿಯಲ್ಲಿ ಪೂಜಾ ನಡವಳಿಕೆಗಳು ಇರಬೇಕು ಮತ್ತು ಯಾವ ಆದಂಥ ಆಡಳಿತ ಇಲ್ಲಿರಬೇಕು ಅನ್ನೋದ್ರ ಬಗ್ಗೆ ಕೋರ್ಟ್ ಕೂಡ ಒಂದು ತೀರ್ಪನ್ನು ಕೊಡ್ತು. 89ರ ಇಸ್ವಿನಲ್ಲಿ ಅದು ಬಗೆಹರಿಯಿತು. ಆದರೆ ಅದರಲ್ಲಿ ಏನು ಹೇಳಲಾಯಿತು ಅಂದರೆ 74ನೇ ಇಸ್ವಿಗಿಂತ ಮುಂಚೆ ಅಲ್ಲಿ ಯಾವ ರೀತಿಯ ಪೂಜಾ ವಿಧಾನಗಳಿತ್ತು ಅದು ಮುಂದುವರಿಬೇಕು ಅಂತ ಆಯಿತು. ಆಗೇನಿತ್ತು, ಆಗ ಒಳಗಡೆ ಈ ಗೋರಿ ಇತ್ತು, ಅಲ್ಲಿ ಶಾಖಾದ್ರಿಯಿಂದ ನೇಮಿಸಲ್ಪಟ್ಟಂಥ ಮುಜಾವರ್ ಇರ್ತಾಯಿದ್ರು. ಮುಜಾವರ್ ಅದಕ್ಕೆ ಪ್ರತಿನಿತ್ಯ ಅದಕ್ಕೆ ಗಂಧ ಹಾಕುವಂಥದ್ದು, ಲೋಬಾನೆ ಬಳಸ್ತಕ್ಕಂಥದ್ದು, ಬಂದವರಿಗೆ ಆಶೀರ್ವಾದ ಮಾಡುವಂಥದ್ದು, ಇದನ್ನು ಮಾಡ್ತಾಯಿದ್ರು. ಮತ್ತು ಅದ್ರ ಒಳಗಡೆ ದತ್ತಾತ್ರೇಯನೆಂದು ಹೇಳಲಾದಂಥ ಪಾದುಕೆ ಮತ್ತು ಇನ್ನಿತರ ನಂದಾದೀಪ ಇತ್ಯಾದಿ ಉರಿತಕ್ಕಂಥದ್ದು ಇವೆಲ್ಲ ಕೂಡ ಅಲ್ಲಿತ್ತು. ಜನ ಅಲ್ಲಿಂದ ಹೊರಗಡೆ ಬಂದು ಅಲ್ಲಿ ಒಂದು ಆವರಣದಲ್ಲಿ ಅಲ್ಲಿ ಅವರು ಪೂಜೆ ಮಾಡುವಂಥದ್ದು ಮತ್ತು ತೆಂಗಿನಕಾಯಿ ಹೊಡಿತಕ್ಕಂಥದ್ದು ಇವೆಲ್ಲ ಕೂಡ ಇತ್ತು. ಇದೇ ಎಂದೆಂದಿಗೂ ಕೂಡ ಮುಂದುವರಿಯುತ್ತದೆ ಅಂತ ಹೇಳಲಾಯಿತು. ಈಗ ಇಷ್ಟು ಹೇಳಿದ ಮೇಲೆ ಅದೇ ಶಾಶ್ವತವಾಗಿ ಇರಬೇಕಾ ಇಲ್ವಾ ಅಂತ ನಮಗೆ ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು. ಆದರೆ ಈ ದೇಶದ ಸಂಸತ್ತು ಒಂದು ತೀರ್ಮಾನಕ್ಕೆ ಬಂತು. ಅದು ಬಾಬ್ರಿ ಮಸ್ಜಿದಿನ ಒಡೆದು ಹಾಕಿದ ಮೇಲೆ ಆದಂಥ ಒಂದು ಸಂಸತ್ನಲ್ಲಾದಂಥ ಕಾಯ್ದೆ, ಇದನ್ನು ಪೂಜಾ ಸ್ಥಳಗಳ ಕಾಯ್ದೆ 1991 ಅಂತ ಕರೀಲಾಗುತ್ತೆ. ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ಕರೀತಾರೆ. ಅದರಲ್ಲಿ ಏನು ಹೇಳುತ್ತೆ ಅಂತಂದರೆ, ಈ ದೇಶದಲ್ಲಿ ಯಾವುದಾದ್ರೂ ಒಂದು ಪೂಜಾ ಮಂದಿರಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಧರ್ಮಕ್ಕೆ ಸೇರಿರಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮುಂದೆ ವಿವಾದ ಬಂತು ಅಂದರೆ ಒಂದು ತೀರ್ಮಾನ ಮಾಡಬೇಕು. ಆ ತೀರ್ಮಾನ ಏನು ಅಂದರೆ 1947ರ ಆಗಸ್ಟ್ 15ನೇ ತಾರೀಕು ಅದು ಯಾವ ರೀತಿಯಲ್ಲಿತ್ತೋ ಅದೇ ರೀತಿಯಲ್ಲಿ ಮುಂದಕ್ಕೆ ಮುಂದುವರಿಬೇಕು ಅಂತ ಈ ದೇಶದ ಸಂಸತ್ತು, ಸಾರ್ವಭೌಮ ಸಂಸತ್ತು ಒಂದು ಕಾಯ್ದೆಯನ್ನು ಅಂಗೀಕರಿಸ್ತು. ಇಲ್ಲದೇ ಇದ್ದರೆ ನೀವು ಬೇರೆ ಬೇರೆ ಮಸೀದಿಗಳ ಅಡಿಯಲ್ಲಿ ದೇವಸ್ಥಾನದ ಅಡಿಯಲ್ಲಿ ಜೈನ ಬಸದಿಗಳನ್ನು ಅಥವಾ ದೇವಸ್ಥಾನದ ಅಡಿಯಲ್ಲಿ ಬೌದ್ಧ ಸ್ತೂಪಗಳನ್ನು ಹುಡುಕಕ್ಕೆ ಹೊರಟ್ರೆ ಈ ದೇಶ ತುಂಬ ಅಗಿಬೇಕಾಗತ್ತೆ. ಅಂಥದನ್ನು ಮಾಡಬಾರ್ದು ಅಂತ ಸಂಸತ್ತು ಒಂದು ಕಾಯ್ದೆಯನ್ನು ಅಂಗೀಕರಿಸ್ತು. ಆ ಕಾಯ್ದೆ ಇವತ್ತಿನ ತನಕ ಜಾರಿಯಲ್ಲಿದೆ. ಇರಲಿ, ದೇಶದ ಕೋರ್ಟುಗಳು, ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಉಲ್ಲಂಘಿಸಿವೆ ಅನ್ನುವಂಥ ಮಾತು ಬೇರೆ. ಆದರೆ ಇದು ಇವತ್ತು ಈ ದೇಶದಲ್ಲಿರ್ತಕ್ಕಂಥ ನೆಲದ ಕಾನೂನು. ಈ ಹೊತ್ತಲ್ಲಿ 1990ರ ಆಸುಪಾಸಿನಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷದ ಸರ್ಕಾರ ಇತ್ತು? 89ನೇ ಇಸ್ವಿಯಿಂದ ವೀರೇಂದ್ರ ಪಾಟೀಲರು, ನಂತರ ಬಂಗಾರಪ್ಪನವರು, ನಂತರ ವೀರಪ್ಪ ಮೊಯ್ಲಿಯವರು ಇದ್ದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು. ಸರಿಯಾಗಿ ಇದೇ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಕೆಲವರು 10-15 ಜನ ಒಂದು ದತ್ತಾತ್ರೇಯನ ಫೋಟೋವನ್ನು ದತ್ತ ಜಯಂತಿ ಬರುವಂಥ ಸಂದರ್ಭದಲ್ಲಿ, ಬಹುತೇಕ ಡಿಸೆಂಬರ್ ಸುತ್ತಮುತ್ತ ಬರುತ್ತೆ, ಗಿರಿ ಮೇಲೆ ತೆಗೆದುಕೊಂಡು ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರುವಂಥ ಒಂದು ಕೆಲಸ ಶುರು ಮಾಡಿದ್ರು. ಅದಕ್ಕೆ ಮುಂಚೆ ಮುಜಾವರ್ ಶಾಖಾದ್ರಿ ಹೊರತಾಗಿ ಇನ್ಯಾರೋ ಹೋಗಿ ಒಳಗಡೆ ಪೂಜೆ ಮಾಡೋದು ಇರಲಿಲ್ಲ. ಅದು ಆಗ ಒಂದು 10-15 ಜನ ಸೇರಿ ಮಾಡೋದು ಶುರುವಾಯಿತು. 1989, 90, 91 ಅಂದರೆ ಈ ಬಾಬ್ರಿ ಮಸ್ಜಿದಿ ರಾಮ ಜನ್ಮಭೂಮಿ ವಿವಾದ ಶುರುವಾಗಿದ್ದು ಅಂತ ನಿಮಗೆ ನೆನಪಲ್ಲಿರಬೇಕು. ಮತ್ತು ದೇಶಾದ್ಯಂತ ಕಾಶಿ, ಮಥುರಾ ಈ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಇಂಥ ಹೊಸ ವಿವಾದಾಸ್ಪದವಾದ ಸಂಗತಿಗಳನ್ನು ಹುಡುಕ್ತಾ ಇದ್ರು ಅನ್ನೋದು ನಮಗೆ ನೆನಪಲ್ಲಿರಬೇಕು. ಮತ್ತು ಸರ್ಕಾರ ಯಾವುದೇ ಇರಲಿ, ಬೀದಿಯಲ್ಲಿ ಇಂಥದನ್ನು ಹುಟ್ಟಾಕುವಂಥ ಪ್ರಯತ್ನ ನಡೀತಾ ಇತ್ತು. ಸೊ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗಲೇ ಇಂಥದ್ದೊಂದು ಶುರುವಾಯಿತು. ಎಲ್ಲರೂ ಅದನ್ನು ನಿರ್ಲಕ್ಷ್ಯ ಮಾಡಿದ್ರು. 1996ರ ಆಸುಪಾಸಿನಲ್ಲಿ ಇದು ಇನ್ನೂ ಜಾಸ್ತಿ ಆಯಿತು. ಜಾಸ್ತಿಯಾಗಿ ದತ್ತಮಾಲೆ ಅಂತ ಒಂದು ಅಕ್ಟೋಬರ್ನಲ್ಲಿ ಶುರುವಾಯಿತು. ಈ ದತ್ತಮಾಲೆಯನ್ನು ನಿಧಾನಕ್ಕೆ 2001-2ನೇ ಇಸ್ವಿ ಬರೋಷ್ಟರ ತನಕ ಏನಾಗ್ಬಿಡ್ತು, ಎಷ್ಟೋ ವರ್ಷಗಳಿಂದ ದತ್ತ ಜಯಂತಿ ನಡೀತಾ ಇದೆ ಮತ್ತು ದತ್ತಮಾಲೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಯಿತು. ಇಲ್ಲಿಂದ ಆಚೆಗೆ ಈ ದತ್ತ ಜಯಂತಿ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಹೋಮ ಹವನ ಮಾಡೋದಕ್ಕೆ ಶುರುವಾಯಿತು. ಮತ್ತು ಈ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು.
1999ರಿಂದ ಇದ್ದಂಥ ಎಸ್ ಎಂ ಕೃಷ್ಣ ಅವರ ನೇತೃತ್ವದ ಸರ್ಕಾರ. ಈಗ ಅಲ್ಲಿ ಹೋಗಿ ಹೋಮ ಹವನ ಮಾಡೋಕ್ಕೆ ಶುರು ಮಾಡಿದಾಗ ಡಿ ಬಿ ಚಂದ್ರೇಗೌಡರು, ಆಗ ಕಾಂಗ್ರೆಸ್ ಪಕ್ಷದ ಸಚಿವರು, ಅವರೇ ಸ್ವತಃ ಹೋಗಿ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ತು ಮಾಡ್ತಾ ಇದ್ದಂಥ ಯಜ್ಞ ಯಾಗಾದಿನಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಾಬಾ ಬುಡನ್ಗಿರಿ ಎನ್ನುವಂಥ ಈ ದೇಶದ ಅತ್ಯಂತ ವಿಶಿಷ್ಟವಾದಂಥ ಒಂದು ಸೌಹಾರ್ದ ಪರಂಪರೆ, ಹಿಂದೂಗಳು ಮುಸ್ಲಿಮರು ಎಲ್ಲರೂ ಕೂಡ ತಾರತಮ್ಯವಿಲ್ಲದೆ, ಅಥವಾ ತಾನು ಬೇರೆ ಅದು ಬೇರೆ ಇವನಾರವ ಅಂತ ಕೇಳದೆ ಹೋಗಿ ತಮ್ಮದು ಅಂತ ಆರಾಧಿಸ್ತಾ ಇದ್ದಂಥ ಒಂದು ಜಾಗದಲ್ಲಿ ಒಂದು ಇನ್ನೊಂದು ರೀತಿಯಾದಂಥ ಪರಂಪರೆಯನ್ನು ಹೇರ್ತಕ್ಕಂಥ ಮತ್ತು ಹಳೆಯದನ್ನು ಕೆಡವತಕ್ಕಂಥ ಒಂದು ಕೆಲಸ ಶುರುವಾಯಿತು. ಇದೇ ಸಂದರ್ಭದಲ್ಲಿ ಬಾಬಾ ಬುಡನ್ಗಿರಿ ಸೌಹಾರ್ದ ವೇದಿಕೆ ಅಂತಾಯಿತು, ನಂತರ ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ಅಂತಾಯಿತು. ಅದರ ಕಡೆಯಿಂದ ಇದನ್ನೆಲ್ಲ ಕೂಡ ವಿರೋಧಿಸ್ತಕ್ಕಂಥ, ಪ್ರತಿಭಟನೆ ಮಾಡ್ತಕ್ಕಂಥ ಮತ್ತು ಈ ಸೌಹಾರ್ದ ಪರಂಪರೆಯನ್ನು ಉಳಿಸೋಣ ಅನ್ನುವಂಥದ್ದು ಶುರುವಾಯಿತು. ಬಾಬಾ ದತ್ತ ಬೇರೆ ಅಲ್ಲ ಅನ್ನೋದು ಒಂದು ಭಾಳ ಮುಖ್ಯವಾದಂಥ ಘೋಷಣೆ ಆಗಿತ್ತು ಆ ಸಂದರ್ಭದಲ್ಲಿ. ಅಲ್ಲಿ ಈ ಘೋಷಣೆಯನ್ನು ಹೇಳ್ತಾ ಇದ್ದಂಥವರು ಎಲ್ಲರೂ ಕೂಡ ಬಾಬಾ ಬುಡನ್ ಮತ್ತು ದತ್ತಾತ್ರೇಯ ಎರಡೂ ಬೇರೆ ಅಲ್ಲ, ಎರಡೂ ಕೂಡ ಒಂದೇ ರೀತಿಯ ಒಂದು ಅವಿಚ್ಛಿನ್ನ ಪರಂಪರೆಗೆ ಸೇರಿದಂಥ ಜನ ಮತ್ತು ಅವಧೂತರವರು ಅನ್ನೋದನ್ನು ಹೇಳೋದಕ್ಕೆ ಶುರು ಮಾಡಿದ್ರು. ಆದರೆ ಇಲ್ಲಿಂದ ಆಚೆಗೆ ಬೇರೆ ಬೇರೆ ಸಮಸ್ಯೆಗಳು ಶುರುವಾಯಿತು. ಕೋರ್ಟ್ನಲ್ಲಿ ಕೇಸುಗಳು ನಡೀತಾ ಇತ್ತು. ಇದೆಲ್ಲ ನಡೀತಾ ಇರಬೇಕಾದ್ರೆ ಕೋರ್ಟ್ನಲ್ಲಿ ಈ ಕೇಸುಗಳನ್ನು ಫೈಟ್ ಮಾಡುವಂಥ ಸಂದರ್ಭದಲ್ಲಿ ಈ ಮಧ್ಯ BJP ಸರ್ಕಾರ ಭಾಳ ಕಡಿಮೆ ಅವಧಿಯಲ್ಲಿ ಇತ್ತು. ಕಾಂಗ್ರೆಸ್ ಅಥವಾ JDSನ ಸರ್ಕಾರ ಏನಿತ್ತು ಇದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾ ಇರಲಿಲ್ಲ. ಸೊ ಇಲ್ಲಿಂದ ಆಚೆಗೆ ಅಕ್ಟೋಬರ್ನಲ್ಲಿ ದತ್ತಮಾಲೆ ಅಂತ ನಡೆಯೋದು ಮತ್ತು ಡಿಸೆಂಬರ್ನಲ್ಲಿ ದತ್ತ ಜಯಂತಿ ಅಂತ ನಡೆಯೋದು, ಅದು ಎಷ್ಟೋ ವರ್ಷಗಳಿಂದ ನಡ್ಕೊಂಬರ್ತಿದೆ ಅನ್ನೋ ರೀತಿಯಲ್ಲಿ ನಡೆಯೋದಕ್ಕೆ ಶುರುವಾಯಿತು. ಇದೆಲ್ಲ ಆದಮೇಲೆ 2013 ನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಇದ್ದದಲ್ಲಿ ಒಳ್ಳೆ ಕೆಲಸ ಮಾಡಿತು. ಅವರು ಒಬ್ಬರು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತಜ್ಞರನ್ನು ಒಳಗೊಂಡಂಥ ಒಂದು ಕಮಿಟಿಯನ್ನು ಮಾಡಿ ಏನು ನಿಲುವು ತೆಗೆದುಕೊಳ್ಬೇಕು ಅಂತ ನಾವು ಸುಪ್ರೀಂ ಕೋರ್ಟ್ಗೆ ಹೇಳಬೇಕಾಗಿದೆ ಮತ್ತು ಹೈಕೋರ್ಟ್ಗೆಲ್ಲ ಹೇಳಬೇಕಾಗಿದೆ. ಹಾಗಾಗಿ ನೀವೊಂದು ವರದಿ ಕೊಡಿ ಅಂತ ಹೇಳಿದ್ರು. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಅದು ಒಂದು ವರದಿಯನ್ನು ಕೊಡ್ತು. ಈಗಾಗಲೇ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇದೆ, 1989ರ ಆರ್ಡರ್ ಇದೆ ಮತ್ತು 1974ರ ಕೋರ್ಟ್ ಆರ್ಡರ್ ಇದೆ. ಇವೆಲ್ಲ ಗಮನದಲ್ಲಿಟ್ಕೊಂಡು ಇದು ಮುಜರಾ ಇಲಾಖೆ ಅಡಿಯಲ್ಲಿ ಮುಂದುವರಿಬೇಕು ಮತ್ತು ಈ ಒಂದು ಪರಂಪರೆಗೆ ಸೇರಿದಂಥ ಯಾವೆಲ್ಲ ಆಚರಣೆಗಳು ಇಲ್ಲಿ ಇರ್ಬೋದು ಅಂತ ಈಗಾಗಲೇ ಬಗೆಹರಿದಿವೆ, ಅವಷ್ಟೇ ನಡೀಬೇಕು ಅನ್ನುವಂಥ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯ ಹೇಳಿದ್ರು. ಆದರೂ ದತ್ತ ಜಯಂತಿ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಉಲ್ಲೇಖಿಸಿದರು. ಅದೇನು ಅಂತಂದರೆ ಆಗ ಒಬ್ಬರು ಮಾನ್ಯತೆ ಇಡ್ತಕ್ಕಂಥ ಒಬ್ಬರು ಹಿಂದೂ ಧರ್ಮಕ್ಕೆ ಸೇರಿದಂಥ ಅರ್ಚಕರು ಅಥವಾ ಸ್ವಾಮೀಜಿ ಕೂಡ ಒಳಗಡೆ ಹೋಗಿ ಪೂಜೆ ಮಾಡ್ಬೋದು ಅಂತ ಹೇಳಿದರು. ಇಷ್ಟು ಇತ್ತು. ಆದರೆ ಇದಕ್ಕೆ ಮುಂಚೆನೇ ಚಿಕ್ಕಮಗಳೂರಿನಲ್ಲಿ ಕೆಲವು ಬೇರೆ ಬೇರೆ ಬೆಳವಣಿಗೆಗಳು ನಡೆದೋಯ್ತು. ಚಿಕ್ಕಮಗಳೂರಿನಲ್ಲಿ ರಾಜೇಂದ್ರ ಕಟಾರಿಯಾ ಅನ್ನುವಂಥ ಒಬ್ಬರು DC ಬಂದರು. ಆ DC ಇದು ಬಂದಾಗ ಇಲ್ಲಿ ಕೇಸರಿನೂ ಇರಬಾರ್ದು, ಹಸಿರು ಇರಬಾರ್ದು, ಬಿಳಿ ಇರಬೇಕು ಅಂತ ಅವ್ರು ಒಂಚೂರು ಮಾಡಿದ್ರು. ಅಲ್ಲಿ ಉರುಸ್ ಟೈಮಲ್ಲಿ ಮಾತ್ರ ನೀವು ಹಸಿರು ಬಟ್ಟೆ ಹಾಕಬೇಕು ಅಂತ. ಇದಕ್ಕೆ ಮುಂಚೆ ಆ ಗೋರಿಗಳ ಮೇಲೆ ಹಸಿರು ಬಟ್ಟೆ ಯಾವಾಗಲೂ ಇರ್ತಾಯಿತ್ತು. ಈಗ ಉರುಸ್ ಟೈಮಲ್ಲಿ ಮಾತ್ರ ಹಾಕಬೇಕು ಮತ್ತು ನೀವು ಕೇಸರಿಯನ್ನು ಬೇರೆ ಟೈಮ್ನಲ್ಲಿ ತೆಗೆದುಕೊಂಡು ಹೋಗ್ಬೋದು. ಈ ರೀತಿಯಾದಂಥ ವಿಚಿತ್ರವಾದ ಬೆಳವಣಿಗೆಗಳನ್ನು ಅಲ್ಲಿ ಮಾಡಿದ್ರು. ಸರ್ಕಾರದ ಅಧಿಕಾರಿ ಇದನ್ನು ಮಾಡಿದ್ರು. ಸರ್ಕಾರದ ಅಧಿಕಾರಿ ನಾನು ನ್ಯೂಟ್ರಲ್ ಅಂತ ಹೇಳಿ ಇಲ್ಲಿ ತನಕ ಯಾವುದಾದ್ರೂ ಒಂದು ಧಾರ್ಮಿಕ ಪರಂಪರೆ ಯಾವ ರೀತಿಯಲ್ಲಿ ನಡ್ಕೊಂಡು ಬರ್ತಿತ್ತೋ ಅದನ್ನು ತನ್ನ ಶಕ್ತಿಯ ಮೇಲೆ ಬದಲಾಯಿಸಿಬಿಡುವಂಥ ಕ್ರಮಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಈ ದೇಶದ ಈ ನಾಡಿನ ಒಂದು ಸೌಹಾರ್ದ ಪರಂಪರೆಯಲ್ಲಿ ಉದ್ದಕ್ಕೂ ನಡ್ಕೊಂಡ್ಬರ್ತಾ ಇದ್ದಿದ್ದು ಅದನ್ನು ಕೋರ್ಟು ಮತ್ತು ಚಿಕ್ಕಮಗಳೂರಿನ AC ಆರ್ಡರ್ ಮುಖಾಂತರ ಪ್ರತಿಷ್ಠಾಪಿಸಿದ್ದಂಥ ಸಂಗತಿಗಳನ್ನು ನಾನು ಒಂದು ನ್ಯೂಟ್ರಲ್ ಅಂತ ಹೇಳ್ತಾ ಅಧಿಕಾರಿಗಳು ತಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಬದಲಾಯಿಸ್ಕೊಳ್ಳೋದು. ಬಟ್ ಅಟ್ ದಿ ಸೇಮ್ ಟೈಮ್ ಅವರು ಜೋರಾಗಿ ದನಿ ಎತ್ತತಕ್ಕಂಥ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಥರದ ಕೋಮುವಾದಿ ಸಂಘಟನೆಗಳ ತಾಳಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅದಕ್ಕೆ ಇಂಬು ಮಾಡಿಕೊಡ್ತಾ ಇರುವಂಥ ಬೆಳವಣಿಗೆಗಳು ನಡೀತಾ ಬಂತು. ಇವೆಲ್ಲ ಏನೇ ಇದ್ದರೂ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯ ಪ್ರಕಾರ ಸರ್ಕಾರ ಕೋರ್ಟ್ಗೆ ಹೋಗಿ ನಾನು ಇನ್ನು ಮುಂದೆ ಈ ರೀತಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿತ್ತು. ಆದರೆ ಇದಾದಮೇಲೆ ಸರ್ಕಾರ ಬದಲಾಯಿತು. ಸರ್ಕಾರ ಬಂದ ಮೇಲೆ BJP ಸರ್ಕಾರ ಬಂದಾಗ ಅವ್ರು ಇನ್ನೊಂದು ರೀತಿಯಲ್ಲಿ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿದ್ರು. ಇದರಲ್ಲಿ ಇನ್ನೊಂದು ಸಮಸ್ಯೆ ಇದು ಕೂಡ ಇದೆ. ಕೋರ್ಟು ಭಾಳ ಒಂದಾದ್ಮೇಲೆ ಒಂದು ಇಂಥ ಕೇಸುಗಳನ್ನ ತೆಗೆದುಕೊಳ್ಳೋದು ವರ್ಷಾನ್ಗಟ್ಟಲೆ ನಡೆಸಿದಾಗ ಸರ್ಕಾರ ಬದಲಾದ ತಕ್ಷಣ ಅದ್ರ ನಿಲುವು ಕೂಡ ಬದಲಾಗ್ಬಿಡೋದು ಸರ್ಕಾರದ್ದು. ಇದು ಒಂದು ಭಾಳ ದೊಡ್ಡ ದುರಂತ. ಅಂಥ ದುರಂತಗಳು ನಡೀತು. ಈಗ ನೇರವಾಗಿ ನಾವು ಈಗೇನು ನಡೀತಿದೆ ಅನ್ನೋಂಥ ವಿಚಾರಕ್ಕೆ ಬರೋಣ. ಇವೆಲ್ಲ ಪಕ್ಕಕ್ಕಿಟ್ಬಿಟ್ರು. ಈಗ ಪಕ್ಕಕ್ಕಿಟ್ಟು ಆ ಶಾಖಾದ್ರಿ ಸಜ್ಜಾದೆ ನಿಶಾನ್ ಏನಿದ್ರು ಯಾರ್ದು ಒಂದು ಅದರ ಆಡಳಿತ ನಡೆಸೋದಕ್ಕೆ ಅಧಿಕಾರ ಇರುತ್ತೆ ಅಂತ ಹೇಳಲಾಗಿತ್ತು. ಈ ರಾಜ್ಯದಲ್ಲಿ ಅಂತ ಬೇಕಾದಷ್ಟು ಮಠಗಳಿದೆ, ಇವರನ್ನು ಕೂಡ ಒಬ್ಬರು ಮಠಾಧಿಪತಿ ಅಂತ ಪರಿಗಣಿಸಲಾಗುತ್ತೆ. ಅವರು ಮುಜಾವರನ್ನ ನೇಮಿಸಬೇಕಾಗಿತ್ತು. ಅಂಥದ್ದು ಏನೂ ಇಲ್ಲದೆ
ಈಗ ಇದ್ದಕ್ಕಿದ್ದಾಗೆ ಮುಜಾವರರು ಸರ್ಕಾರ ತೀರ್ಮಾನ ಮಾಡುತ್ತೆ ಮತ್ತು ಶಾಖಾದ್ರಿಗೆ ಅಂಥದ್ದು ಏನೂ ಅಧಿಕಾರ ಇರೋದಿಲ್ಲ. ಮತ್ತು ಹೊಸದಾಗಿ ಒಂದು ಕಮಿಟಿ ನೇಮಕ ಮಾಡ್ತೀವಿ, ಆ ಕಮಿಟಿಯಲ್ಲಿ ಈಕ್ವಲ್ ನಂಬರ್ಸ್ ಆಫ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಇರ್ತಾರೆ ಅಂತ ಈಗಿರೋ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದೆ. ಈ ತೀರ್ಮಾನ ಯಾಕೆ ತೊಗೊಂಡ್ರು? ಇದಕ್ಕೂ ಈ ನಾಡಿನ ಪರಂಪರೆಗೂ ಏನು ಸಂಬಂಧ? ಇದಕ್ಕೂ ಈ ದೇಶದ ಕಾನೂನಿಗೂ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ಗೂ ಏನು ಸಂಬಂಧ? ಇದೇನೂ ಇಲ್ಲ. ಹೊಸದಾಗಿ ಇದ್ದಕ್ಕಿದ್ದಂಗೆ ಒಂದು ಕಮಿಟಿ ತನಗಿಷ್ಟ ಬಂದಿದ್ದನ್ನು ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ಇದನ್ನು ಇದೇ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ದೇಶದ ಸೌಹಾರ್ದ ಪರಂಪರೆಯ ವಿರುದ್ಧ, ಅದರಲ್ಲೂ ಕೂಡ ಈ ಒಂದು ಬಾಬಾ ಬುಡನ್ಗಿರಿ ಮೇಲಿರ್ತಕ್ಕಂಥ ದೈವದ ಭಕ್ತರ ಒಂದು ಅನಿಸಿಕೆಯ ವಿರುದ್ಧ ಮತ್ತು ನೇರವಾಗಿ ಎದ್ದು ಕಾಣುವ ಹಾಗೆ ಮುಸ್ಲಿಂ ಸಮುದಾಯದ ನಂಬಿಕೆಗಳ ವಿರುದ್ಧ ಇಂಥ ಒಂದು ಕ್ರಮಗಳು ಆಗಲಿಕ್ಕೆ ಶುರುವಾಯಿತು. ಈಗ ಅಲ್ಲಿ ನೆನ್ನೆಯಿಂದ ಉರುಸಾಗಬೇಕಾಗಿದೆ. ಈ ಉರುಸ್ ಸಂದರ್ಭದಲ್ಲಿ ಕೂಡ ಎಲ್ಲಿ ಯಾವಾಗ ಆ ಒಂದು ಗದ್ದುಗೆಗಳ ಮೇಲೆ, ಆ ಒಂದು ಗೋರಿಯ ಮೇಲೆ, ಸಮಾಧಿಯ ಮೇಲೆ ಹಸಿರು ಬಟ್ಟೆಯನ್ನು ಹಾಕೋದು ನೂಚಾನವಾಗಿ ನಡ್ಕೊಂಡು ಬರ್ತಾ ಇತ್ತು, ಈಗ ಅಂಥದ್ದೊಂದು ಹಸಿರು ಬಟ್ಟೆ ಹಾಕೋದಕ್ಕೆ ಬಿಟ್ಟಿಲ್ಲ. ಸ್ವತಃ ಶಾಖಾದ್ರಿ ಅವರಿಗೆ ಒಳಗಡೆ ಹೋಗಿ ಪೂಜೆ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಯಾವಾಗಾಗಿದೆ? ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗಿದೆ. ಮತ್ತು ಇವತ್ತಿನ ದಿನ ಬೆಳಗ್ಗೆ ಅಲ್ಲಿ ಉದ್ದಕ್ಕೂ ಕೂಡ ಕೋಮು ಸೌಹಾರ್ದದ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಸಂಗಾತಿಗಳು ಹೋಗಿ ಇದನ್ನು ಪ್ರತಿಭಟಿಸಬೇಕು ಅಂತ ಹೋದರೆ ಪ್ರತಿಭಟನೆ ಮಾಡೋದಿರಲಿ, ಅವರು ಇದ್ದ ಜಾಗದಿಂದ ಹೊರಗೆ ಬರೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಬದಲಿಗೆ ಅವ್ರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಆ ರೀತಿಯಲ್ಲಿ ಮಾಡಬೇಕಾದ್ರೆ ಅವ್ರನ್ನ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಮತ್ತು ಗಮನದಲ್ಲಿರಲಿ, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ನಡೀತಾ ಇದೆ. ಹಂತ ಹಂತವಾಗಿ ಒಂದೊಂದೇ ಹೆಜ್ಜೆ ಇಂಥ ಕೋಮುವಾದಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದ ಸಚಿವರೇ ಹೋಗಿ ಹೋಮ ಹವನದಲ್ಲಿ ಕೂತ್ಕೊಂಡಿದ್ದು, ಮತ್ತು ದತ್ತ ಜಯಂತಿ, ದತ್ತಮಾಲೆ ಮತ್ತು ಶೋಭಾಯಾತ್ರೆ ಹೆಸರಿನಲ್ಲಿ ಭಕ್ತಿಯನ್ನು ಎಲ್ಲ ಜಾತಿ ಧರ್ಮಕ್ಕೆ ಸೇರಿದವರು ತೋರಿಸ್ತಾ ಇದ್ದಾರೆ. ಬದಲಿಗೆ ಇನ್ನೊಂದು ಧರ್ಮದ ಮೇಲೆ ಆಕ್ರಮಣ ಮಾಡೋದಕ್ಕೆ ಶುರು ಮಾಡಿದ್ದು, ನಾವು ಬಿಳಿ ಬಟ್ಟೆ ಹೊದಿಸ್ತೀವಿ ಅಂತ ಹೊಸದಾಗಿರ್ತಕ್ಕಂಥ ಒಂದು ಸ್ಕೀಮನ್ನು ಅಲ್ಲಿ ತೊಗೊಂಡು ಬಂದಿದ್ದು, ಮತ್ತು ಅಲ್ಲಿ ಪ್ರಾರ್ಥನೆಗೆ ಅಂತ ಇದ್ದಂಥ ಒಂದು ಮಸೀದಿಯನ್ನು ಅದನ್ನು ಕೋರ್ಟ್ನ ನಿಯಮಗಳಿಗೆ ವಿರುದ್ಧವಾಗಿ ಒಡೆದಾಕಿದ್ದು, ಇವೆಲ್ಲವೂ ಕೂಡ ಒಂದು ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಬೇಕಾಗಿರುವಂಥ ಸರ್ಕಾರ ಉದ್ದಕ್ಕೂ ಕೂಡ ಮಾಡ್ಕೊಂಡು ಬಂತು. ಮತ್ತು ಈ ಥರ ಮಾಡಬೇಕಾದ್ರೆ ಬಹುಮಟ್ಟಿಗೆ ಆಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದು ಕೂಡ ಅಸ್ತಿತ್ವದಲ್ಲಿತ್ತು. BJP ಇದ್ದಾಗ ಏನು ಮಾಡ್ತು ಬೇರೆ. BJP ಇದ್ದಾಗ ಕಾನೂನು ಸಚಿವ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಅದರಿಂದ ಒಂದು ತೀರ್ಮಾನವನ್ನು ಒಂದು ಸರಿ ಪ್ರಕಟಿಸಿದರು. BJP ಪಕ್ಷದ ಆಳ್ವಿಕೆ ಇದ್ದಾಗ ಮಾಧುಸ್ವಾಮಿ ಅವರು ಏನೇನು ಮಾಡಬೇಕು ಅಂತ ಹೇಳಿದರು ಮುಸ್ಲಿಮರು ಉರುಸ್ ಟೈಮ್ನಲ್ಲಿ, ಅದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಅದಕ್ಕೂ ಅವಕಾಶ ಕೊಡದೇ ಇರುವಂಥ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಡ್ಕೊಂಡಿದೆ. ಅಂದರೆ ಹೌ ಕಾಂಗ್ರೆಸ್ ಡಿಫೀಟ್ ಸೆಕ್ಯುಲರಿಸಮ್ ಅನ್ನೋದಕ್ಕೆ ಇದೊಂದು ಕೇಸ್ ಸ್ಟಡಿ ಆಗಿ ನಮ್ಮ ಕಣ್ಮುಂದೆ ಇರುತ್ತೆ. ಹಂತ ಹಂತವಾಗಿ ಒಂದೊಂದೇ ಹೆಜ್ಜೆ ಬಿಟ್ಕೊಡೋದು. ಯಾಕೆ ಬಿಟ್ಕೊಡೋದು? ಇಲ್ಲದೇ ಇದ್ದರೆ ಕೋಮು ಧ್ರುವೀಕರಣ ಆಗಿಬಿಡುತ್ತೆ, ಇಲ್ಲದೇ ಇದ್ದರೆ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಕ್ರಿಯೇಟ್ ಆಗಿಬಿಡುತ್ತೆ ಅಂತ ಹೇಳೋದು. ಅಂದರೆ ಇದೆಲ್ಲ ಇಲ್ಲದೇ ಇದ್ದರೆ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಕ್ರಿಯೇಟ್ ಆಗಲ್ವಾ? ಪೂರ್ತಿ ಸರೆಂಡರ್ ಆಗ್ತಾ ಇದ್ದರೆ ಏನು ಮಾಡ್ತಿದ್ದೀವಿ? ಈ ದೇಶದ ಪರಂಪರೆಯನ್ನು ಹೀಗೆ ಉದ್ದಕ್ಕೂ ಬಿಟ್ಕೊಡ್ತಾ ಇರ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಬಾಬಾ ಬುಡನ್ಗಿರಿ ಅದಕ್ಕೊಂದು ನೇರವಾಗಿ ಕಾಣಿಸ್ತಾ ಇರ್ತಕ್ಕಂಥ ಕೇಸ್ ಸ್ಟಡಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಏನು ಮನವಿ ಪತ್ರ ಕೊಟ್ಟರು, ಏನೋ ಒಂದು ಕಮಿಟಿ ಮುಂದೆ ಬರುತ್ತೆ. ಆ ಕಮಿಟಿಲಿ ಇದ್ದಕ್ಕಿದ್ದ ಹಾಗೆ ಈ ದೇಶದಲ್ಲಿ ಹಿಂದೂ ಪರಂಪರೆ ಇದೆ, ಮುಸ್ಲಿಂ ಪರಂಪರೆ ಇದೆ, ಇದೆರಡು ಅಲ್ಲದೇ ಇರೋ ಪರಂಪರೆ ಇದೆ, ಎರಡು ಒಟ್ಟಿಗೆ ಸೇರಿರ್ತಕ್ಕಂಥ ಪರಂಪರೆ ಇದೆ. ಇವೆಲ್ಲವೂ ಏನಿದೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಜನ ಅವರು ಕಾನೂನನ್ನು ಇಂಟರ್ಪ್ರಿಟ್ ಮಾಡಿ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಹೆಸರಿನಲ್ಲಿ ಮೆಜಾರಿಟೇರಿಯನಿಸಮ್ಗೆ ಬಗ್ಗಿ ಅದಕ್ಕೆ ಒಂದೊಂದೇ ಹಂತ ಅವಕಾಶ ಮಾಡಿಕೊಡ್ತಾ ಇರೋದಕ್ಕೆ ಬಾಬಾ ಬುಡನ್ಗಿರಿ ಒಂದು ಸ್ಪಷ್ಟವಾದಂಥ ಕೇಸ್ ಸ್ಟಡಿ ಆಗಿದೆ. ಮತ್ತು ಇದನ್ನು ಉಳಿಸೋದಕ್ಕೆ ಕಾಂಗ್ರೆಸ್ ಕಡೆಯಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನು ನಿರೂಪಿಸಿದ್ದಾರೆ. ನಿನ್ನೆ ಮತ್ತು ಇವತ್ತು ಬಾಬಾ ಬುಡನ್ಗಿರಿನಲ್ಲಿ ಮತ್ತು ಚಿಕ್ಕಮಗಳೂರಿನಲ್ಲಿ ಏನು ನಡೀತು ಅದು ಇದಕ್ಕೆ ಭಾಳ ಮುಖ್ಯವಾದಂಥ ನಿದರ್ಶನ ಆಗಿದೆ. ಬಾಬಾ ಬುಡನ್ನು, ದತ್ತಾತ್ರೇಯ ಇವರಿಗೆ ಒಳ್ಳೆ ಬುದ್ಧಿನ ಕೊಡಲಿ. ಮತ್ತು ಈ ದೇಶದ ಸಂವಿಧಾನ ಅದರ ಏನು ಆಶಯಗಳಿವೆ ಮತ್ತು ಸಂವಿಧಾನದ ಅಡಿಯಲ್ಲಿ ಏನು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇತ್ಯಾದಿಗಳನ್ನ ತಂದಿದ್ದಾರೆ ಅದರ ಸ್ಪಿರಿಟ್ನಲ್ಲಿ ಇದು ಮುಂದಕ್ಕಾದರೂ ನಡೀಲಿ ಅಂತ ಆಶಿಸೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.